Hello, my dear students. In this class, let us revision and CET bar JE class for the chapter Inverse Trigonometric Functions. Before that, we solve the questions. First, just listen what is inverse trigonometric concept involved. So, in the chapter inverse trigonometric functions, we have one question for 1 marks and two questions for 2 marks and 3 questions for 1 marks. So, the total weightage for the chapter is 8 mark. The total weightage for the chapter is 8 mark. So, in 8 mark, ಯಾವ್ಯಾವ ಕ್ವಶನ್ಸ್ ನೀವು ಎಕ್ಸಾಮಿನೇಷನ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು? ಸೊ ಫಸ್ಟ್ ಸರ್ 1 ಮಾರ್ಕ್ಗೆ ಯಾವ ಕ್ವಶನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? 1 ಮಾರ್ಕ್ಸ್ಗೆ ನಿಮಗೆ ಕೇಳ್ತಕ್ಕಂಥ ಕ್ವಶನ್ಸ್ ಏನಾಗಿರುತ್ತೆ ಅಂತಂದ್ರೆ, ಫಸ್ಟ್ ಒನ್ ಡೊಮೈನ್ ಅಂಡ್ ರೇಂಜ್ ನ ಕೇಳ್ತಾರೆ. ಫಾರ್ ಆಲ್ ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ರೇಂಜ್ ಅಂತ ಕೇಳೋದ್ರ ಬದಲಾಗಿ ಅವರು ಅದನ್ನ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತ ನಾವು ಕೇಳೋದು. ಸೊ ಫಸ್ಟ್ ಟೈಪ್ ಯಾವುದು? ಡೊಮೈನ್ ಅಂಡ್ ರೇಂಜ್. ಮೀನ್ಸ್ ಟೇಬಲ್ ಇರುತ್ತೆ ನೋಡಿ, ಸೈನ್ ಇನ್ವರ್ಸ್ ಎಕ್ಸ್ ಗೆ ಡೊಮೈನ್ -1, ಕ್ಲೋಸ್ಡ್ ಇಂಟರ್ವಲ್, ರೇಂಜ್ -π/2, +π/2 ಕ್ಲೋಸ್ಡ್ ಇಂಟರ್ವಲ್. ಸೊ that is the most important for 1 mark question. And then 1 mark questions ಗೆ ಈ ಪಾಸಿಬಿಲಿಟೀಸ್ ಇದೆ. ಸಪೋಸ್ ಅದನ್ನ ಕೇಳಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೇನ್ ಮಾಡಬಹುದು ಅಂತಂದ್ರೆ, ಪ್ರಾಬ್ಲಮ್ಸ್ ಅನ್ನ ಕೇಳಬಹುದು. ಯಾವ ಪ್ರಾಬ್ಲಮ್ಸ್ ಅನ್ನ ಕೇಳಬಹುದು ಅಂತಂದ್ರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಅಥವಾ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಹೇಳಿ ಸ್ಟಾರ್ಟಿಂಗ್ ಎಕ್ಸರ್ಸೈಸ್ ಅಲ್ಲಿ ಮಾಡಿಸಿದೀವಲ್ಲ, ಆ ಪ್ರಾಬ್ಲಮ್ಸ್ ಗಳನ್ನ ಕೇಳಬಹುದು. ಫಾರ್ ಎಕ್ಸಾಂಪಲ್ ಸೈನ್ ಇನ್ವರ್ಸ್ ಆಫ್ 1/√2, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ 1/√2. ಈ ತರ ಇದೆ ನೋಡಿ ಪ್ರಾಬ್ಲಮ್ಸ್ ಗಳು, ಅದನ್ನ ಕೇಳ್ತಾರೆ. ಸೊ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು π/4 ಅಂತ ಹೇಳ್ತಾರೆ. ದಟ್ ಈಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಸಪೋಸ್ ಇಫ್ ದ ಕ್ವಶನ್ ಪೇಪರ್ ಇಸ್ ಅಪ್ಲಿಕೇಬಲ್ ಲೆವೆಲ್. ನಿಮಗೆ ಕ್ವಶನ್ ಪೇಪರ್ ಏನಾದರೂ ಕೂಡ ಅಪ್ಲಿಕೇಬಲ್ ಲೆವೆಲ್ ಅಲ್ಲಿ ಏನಾದರೂ ಕೂಡ ಇದ್ರೆ, ಅವಾಗ ನಿಮಗೆ ಪ್ರಾಬ್ಲಮ್ಸ್ ಅಂದ್ರೆ 1 ಮಾರ್ಕ್ಗೆ ಯಾವುದನ್ನ ಕೇಳ್ತಾರೆ ಅಂತಂದ್ರೆ, ಪ್ರಾಪರ್ಟೀಸ್ ಅಲ್ಲಿ ಕಂಡೀಷನ್ಸ್ ಇದೆ. ಸೊ ಕಂಡೀಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ tan inverse of x is equal to cot inverse of 1/x holds for ಅಂತ ಕೇಳ್ತಾರೆ. that is x greater than 0. ಸೊ ಈ ತರ ಕೇಳ್ತಾರೆ. if tan inverse x is equal to cot inverse 1/x holds for ಅಂತ ಕೇಳ್ತಾರೆ. ಸೊ ಈ ತರ ಪ್ರಾಪರ್ಟೀಸ್ ಗಳಿದೆಯಲ್ಲ, ಅಲ್ಲಿ ಇರತಕ್ಕಂಥ ಕಂಡೀಷನ್ಸ್ ಗಳು ಇದು ಯಾವಾಗ ಅಂತಂದ್ರೆ, if the question paper is in applicable ಲೆವೆಲ್ ಅಲ್ಲಿ ಇದ್ದಾಗ ನಿಮಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ 3 ಪಾಸಿಬಿಲಿಟೀಸ್ ಇರುತ್ತೆ 1 ಮಾರ್ಕ್ಗೆ. ಸೊ ಇದನ್ನ ಬಿಟ್ಟು ನಿಮಗೆ ಯಾವುದೇ ತರದ ಕ್ವಶನ್ಸ್ ಗಳನ್ನ ಕೇಳಲ್ಲ. ಸರ್ 2 ಮಾರ್ಕ್ಗೆ ನಾವು ಯಾವ ಕ್ವಶನ್ಸ್ ಗಳನ್ನ ಓದಬೇಕು ಸರ್? ನೋಡಿ, 2 ಮಾರ್ಕ್ಗೆ 2 ಕ್ವಶನ್ಸ್ ಗಳಿವೆ. ಫಾರ್ 2 ಮಾರ್ಕ್ 2 ಮಾರ್ಕ್ಗೆ 2 ಕ್ವಶನ್ಸ್ ಗಳಿವೆ. ಸೊ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲೇ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ 2 ಕ್ವಶನ್ಸ್ ಅಲ್ಲಿ ಈ ತರ ಡಿವಿಷನ್ ಇತ್ತು. ಒಂದು ಕಂಪಲ್ಸರಿ ಪ್ರಾಪರ್ಟೀಸ್ ನ ಕೇಳ್ತಿದ್ರು ಪ್ರೂವ್ ದಟ್ ಅಂತ ಹೇಳಿ, ಮತ್ತೊಂದನ್ನ ಪ್ರಾಬ್ಲಮ್ಸ್ ಅನ್ನ ಕೇಳ್ತಿದ್ರು. ಸೊ ಇವಾಗ ನಿಮಗೆ ಪ್ರಾಪರ್ಟೀಸ್ ಗಳು ಡಿಲೀಟ್ ಆಗಿದೆ ಅಂತಂದ್ರೆ ಪ್ರೂಫ್ ಡಿಲೀಟ್ ಆಗಿದೆ. ಈ ಇಯರ್ ಪ್ರಾಪರ್ಟೀಸ್ ಅಲ್ಲಿ ಅಂದ್ರೆ ಪ್ರೂಫ್ ಗಳು ಡಿಲೀಟ್ ಆಗಿರೋದ್ರಿಂದ ಪಾಸಿಬಿಲಿಟೀಸ್ ಏನು, 2 ಕೂಡ ಪ್ರಾಬ್ಲಮ್ಸ್ ಅನ್ನೇ ಕೇಳಬೇಕು. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್
ತುಂಬಾ ನೀಟಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಈ ಪ್ರಾಪರ್ಟೀಸ್ ಗಳಿಗೆ ಪ್ರೂಫ್ ಏನ್ ಬರುತ್ತೋ ಅದನ್ನು ಕೂಡ ಬಿಕಾಸ್ ಸಿಂಪಲ್. ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂತ ಅಂದು ಅದ್ರ ಮೇಲೆ ಪ್ರಾಬ್ಲಮ್ಸ್ ಎರಡೂ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೋಬೇಕು. ಸರ್ ಇಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ ಸರ್, ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೋಬೇಕು ಅಂತಂದ್ರೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ tan inverse x plus tan inverse y. ಈ ಪ್ರಾಪರ್ಟಿ ಮೇಲೆ ಅಥವಾ ಮೈನಸ್ ಇರುತ್ತೆ 2 tan inverse x ಮೇಲೆ ಆ ತರ ವ್ಯಾಲ್ಯೂಸ್ಗಳು, ಮತ್ತೆ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿ ಅಥವಾ ಪ್ರೂವ್ ದಟ್ ಅಂತ ಹೇಳಿ x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದನ್ನ ಕೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ x ಅಥವಾ ಸಾಲ್ವ್ ಅಂತ ಕೇಳ್ತಾರೆ, ಸಾಲ್ವ್ ಅಂತ ಕೇಳ್ತಾರೆ. ಸೊ ಆ ತರ ಪ್ರಾಬ್ಲಮ್ಸ್ ಗಳನ್ನ ನೀವು 2 ಮಾರ್ಕ್ಗೆ ನೋಡಬಹುದು. ಒಂದು ಪ್ರಾಪರ್ಟಿ ಒಂದು ಪ್ರಾಬ್ಲಮ್ಸ್ ಇರ್ತಿತ್ತು. ಸೊ ಈ ಇಯರ್ ಅಲ್ಲಿ ಎರಡು ಪ್ರಾಬ್ಲಮ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಾಬ್ಲಮ್ಸ್ ಗಳು ಈ ಪ್ರಾಪರ್ಟಿ ಮೇಲೆ ಇರುತ್ತೆ, ಇಲ್ಲ ಅಂತಂದ್ರೆ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿ ಇಲ್ಲೇ ಪ್ರಿನ್ಸಿಪಾಲ್ ಬ್ರಾಂಚ್ ವ್ಯಾಲ್ಯೂ ರಿಲೇಟೆಡ್ ಕ್ವಶನ್ಸ್ ಗಳು ಕೇಳಬಹುದು, ಇಲ್ಲ ಅಂತಂದ್ರೆ ಸಾಲ್ವ್ ಅಂತ ಹೇಳಿ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ ಕೇಳಬಹುದು. ಸೊ ದಿಸ್ ಈಸ್ ಫಾರ್ 2 ಮಾರ್ಕ್. ಸರ್ 3 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ನಾವು ಯಾವುದನ್ನ ಓದಬೇಕು? ಇಲ್ಲಿ ಇದೇ ಚಾಪ್ಟರ್ ಅಲ್ಲಿ ಸಪೋಸ್ ನಾವು 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಬೇಕು. 3 ಮಾರ್ಕ್ಸ್ ಗೆ ಎಷ್ಟು ಕ್ವಶನ್ಸ್ ಇದೆ? 1 ಕ್ವಶನ್ಸ್ ಇದೆ. ಸೊ ಯಾವ ಕ್ವಶನ್ಸ್ ಅನ್ನ 3 ಮಾರ್ಕ್ ಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ನೋಡಿ, ಒಂದು ಪ್ರಾಬ್ಲಮ್ ಈ ತರ ಇರುತ್ತೆ, tan inverse of 2x plus tan inverse of 3x is equal to pi divided by 4 ಅಂತ ಇರುತ್ತೆ. ಸೊ ಈ ಪ್ರಾಬ್ಲಮ್ ನೋಡ್ಕೊಳ್ತೀರಾ. ಅದೇ ತರ tan inverse of x plus 1 divided by x minus 1 plus tan inverse of x minus 1 divided by x plus 1 is equal to something 1 ಅಂತ ಬಂದಿರುತ್ತೆ. ಸೊ ಈ ತರ ಪ್ರಾಬ್ಲಮ್ ಇದನ್ನ ನೋಡ್ಕೋಬೇಕು. ನೆಕ್ಸ್ಟ್ and then sin inverse of x plus or minus sin inverse of y. ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಗಳು ಬಂದಿರುತ್ತೆ. ಅಂದ್ರೆ ಫಾರ್ಮುಲಾ ಈ ತರ ಇರುತ್ತೆ, sin inverse of x into root of 1 minus y square plus ಇದ್ರೆ ಪ್ಲಸ್ ಬರೀತೀರಾ, ಮೈನಸ್ ಇದ್ರೆ ಮೈನಸ್ ಬರೀತೀರಾ. ಸೊ y into root of 1 minus x. ನೆಕ್ಸ್ಟ್ ಅದೇ ತರ ಸಿಮಿಲರ್ಲಿ cos inverse ಮೇಲೆ ಫಾರ್ಮುಲಾ, cos inverse ಮೇಲೆ ಪ್ರಾಬ್ಲಮ್ಸ್. ಸೊ and then ಫೈನಲಿ ಏನ್ ಮಾಡಬಹುದು ಅಂತಂದ್ರೆ ನಿಮಗೆ ಇಲ್ಲ ಅಂತ ಕೇಳಬಹುದು, ಇಲ್ಲ ಅಂತ ಕೇಳಬಹುದು, ಸಿಂಪ್ಲಿಫೈ ಅಂತ ಹೇಳಿ ಪ್ರಾಬ್ಲಮ್ಗಳಿದೆ. ಸಿಂಪ್ಲಿಫೈ. ಸೊ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಗಳಿರುತ್ತೆ. ಸಪೋಸ್ ಆ ಪ್ರಾಬ್ಲಮ್ ಏನಾದರೂ ಚಿಕ್ಕದಾಗಿದ್ರೆ ಅದನ್ನ 2 ಮಾರ್ಕ್ಸ್ ಕೇಳ್ತಾರೆ, ದೊಡ್ಡದಾಗಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಇದಿಷ್ಟು ಕೂಡ ನೀವು ಥಿಯರಿಗೆ ಇನ್ವರ್ಸ್ ಅಂಡ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರತಕ್ಕಂತ ಕಾನ್ಸೆಪ್ಟ್. ಓಕೆ, ಇವಾಗ ನಿಮಗೆ ಥಿಯರಿಗೆ ಒಂದಷ್ಟು ಐಡಿಯಾಸ್ ಬಂದಿರುತ್ತೆ. ಸರ್ ನಾನು ಯಾವ ಕಾನ್ಸೆಪ್ಟ್ಸ್ಗಳನ್ನ ಓದಬೇಕು, ಯಾವ ಪ್ರಾಬ್ಲಮ್ಸ್ಗಳನ್ನ ಓದಿದ್ರೆ ನಾವು ಸ್ಕೋರ್ ಮಾಡಬಹುದು ಅಂತ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ CET or JEE. ಸೊ ಇದನ್ನ ನೀವು ಆನ್ಸರ್ ಮಾಡಬೇಕು ಅಂತಂದ್ರೆ ಅಂಡ್ ದೆನ್ ವೆಯ್ಟೇಜ್ CET ಎಕ್ಸಾಮಿನೇಷನ್ಗೆ ಈ ಚಾಪ್ಟರ್ ಇಂದ ನಾವಾಗಲೇ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಹೇಳಿದೆ. ಸೊ KCET ಎಕ್ಸಾಮಿನೇಷನ್ಗೆ ಈ ಚಾಪ್ಟರ್ ಇಂದ 3 to 4 ಕ್ವಶನ್ಸ್ಗಳು ಅರೈಸ್ ಆಗಿರುತ್ತೆ. 3 ಆದ್ರೂ ಇರುತ್ತೆ ಅಥವಾ 4 ಆದ್ರೂ ಇರುತ್ತೆ. ತುಂಬಾ ಈಸಿಯಾಗಿ ನೀವು ಆ 3 ಇಂದ 4, ಕೆಲವೊಂದ್ಸಲ 2 ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಸೊ ಎಷ್ಟಾದ್ರೂ ಕೇಳಿ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅಂಡ್ ಫಾರ್ ದ JEE ಎಕ್ಸಾಮಿನೇಷನ್ 1 ಕ್ವಶನ್ಸ್ ಇರುತ್ತೆ. JEE ಮೇನ್ಸ್ಗೆ 1 ಕ್ವಶನ್ಸ್ ಇರುತ್ತೆ ಫ್ರಮ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇಂದ. ಸೊ ನಾವು CET ಮತ್ತೆ JEE ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ನಮಗೆ ಯಾವ ಕಾನ್ಸೆಪ್ಟ್ಸ್ಗಳು ಗೊತ್ತಿದ್ರೆ ಅಟೆಂಡ್ ಮಾಡಬಹುದು. ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿರತಕ್ಕಂಥ ಫಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಪ್ರಾಪರ್ಟೀಸ್. ಸೊ ಈ ಪ್ರಾಪರ್ಟೀಸ್ ಅಲ್ಲಿ ನಾನು ಎಲ್ಲಾ ಪ್ರಾಪರ್ಟೀಸ್ಗಳನ್ನ ಹೇಳ್ತಾ ಹೋಗಲ್ಲ, ಒಂದೊಂದು ಪ್ರಾಪರ್ಟೀಸ್ ಅಲ್ಲಿ ಒಂದೊಂದು ಕಂಡೀಷನ್ಸ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ sin inverse of sin theta. ಈ ತರ ಏನಾದ್ರೂ ಇದೆ, ಫಸ್ಟ್ ಇನ್ವರ್ಸ್ ಇದೆ, ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಇದೆ. ಸೊ ಬೋತ್ ಆರ್ ಸೇಮ್. ದೆನ್ ಆ ವ್ಯಾಲ್ಯೂನ ನಾವು ಏನಂತ ಬರೀಬೇಕು? ಥೀಟಾ ಅಂತ ಬರೀಬೇಕು. ಅಂಡ್ ದೆನ್
ಈ ಥೀಟಾ ಅಂತ ಎರಡನ್ನ ಕ್ಯಾನ್ಸಲ್ ಮಾಡಿ ನಾವು ಥೀಟಾ ಅಂತ ಬರೀಬೇಕು ಅಂತಂದ್ರೆ ದ ವ್ಯಾಲ್ಯೂ ಆಫ್ ಥೀಟಾ ಈಸ್ ಲೈಸ್ ಬಿಟ್ವೀನ್ minus pi divided by 2 less than or equal to theta less than or equal to pi divided by 2. So this is the first property. Similarly, ಇದೇ ಪ್ರಾಪರ್ಟಿ ನಲ್ಲಿ ಮತ್ತೊಂದು ಕಂಡೀಷನ್ ಬರುತ್ತೆ ಸರ್. if the problem is of the form sin of sin inverse x ಅಂತ ಇದ್ರೆ what is the difference? So sin inverse of sin theta, here sin of sin inverse x, first inverse ಇದೆ, next trigonometric ಇದೆ. ಇಲ್ಲಿ first trigonometric ಇದೆ, next inverse ಇದೆ. So ಅಲ್ಲೂ ಕೂಡ ನಮಗೆ both are cancel, x ಸಿಗುತ್ತೆ and the value of x is lies between -1 less than or equal to theta less than or equal to +1. So this is the property number 1. ಪ್ರಾಪರ್ಟಿ ನಂಬರ್ 1 ಅಲ್ಲಿ ನಾನು ಒಂದು ಕಂಡೀಷನ್ಸ್ ನ ಮಾತ್ರ ಹೇಳಿದ್ದೀನಿ. ಇದೇ ತರ ಹೌ ಮೆನಿ ಕಂಡೀಷನ್ಸ್ ಆರ್ ದೇರ್? 5 ಕಂಡೀಷನ್ಸ್ ಇರುತ್ತೆ. ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೆ ಮಾತ್ರ ಹೇಳಿದ್ದೀನಿ. ಸೊ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೂ ಕೂಡ ಕಂಟಿನ್ಯೂ ಆಗುತ್ತೆ. ಅಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ಬರೀಬೇಕಾದ್ರೆ ನೋಡಿ, ಫಸ್ಟ್ ಇನ್ವರ್ಸ್ ಇದ್ದು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ರೆ ಅದೆರಡು ಕ್ಯಾನ್ಸಲ್ ಆಗಬೇಕು ಅಂತಂದ್ರೆ ಥೀಟಾ ವ್ಯಾಲ್ಯೂ ಲೈಸ್ ಬಿಟ್ವೀನ್ the range of inverse trigonometric function or principal branch. So here first trigonometry next inverse idre eradu cancel agbeku antandre the value of x lies between domain of inverse trigonometric function. So allidaga cancel agbeku. For example nimge sin inverse of, so ನೋಡಿ ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ, sin inverse of sin 2pi divided by 3 ಅಂತ ಇರುತ್ತೆ. ಸೊ ಇವಾಗ ಇದೆರಡು ಕ್ಯಾನ್ಸಲ್ ಆಗಿ ನಾವು 2pi divided by 3 ಅಂತ ಬರೀಬಹುದಾ? ಇದನ್ನ 2pi divided by 3 ಅಂತ ಬರೀಬಹುದಾ? ಫಸ್ಟ್ ನೀವು ಆ ತರ ಬರೀಬೇಕು ಅಂತಂದ್ರೆ 2pi by 3 ಗೆ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ನೋಟ್ ಮಾಡಬಹುದು. ಸೊ pi ಅಂತಂದ್ರೆ 180 divided by 3 60 into 2 120. So 120 does not lies in that interval. ಆದ್ರಿಂದ ಇದನ್ನ ನಾವು ಡೈರೆಕ್ಟ್ ಆಗಿ 2pi by 3 ಅಂತ ಬರೀಲಿಕ್ಕೆ ಆಗಲ್ಲ. ಸೊ ಅವಾಗ ಏನ್ ಮಾಡಬೇಕು? ಆ 2pi by 3 ನ ಸ್ಪ್ಲಿಟ್ ಮಾಡಿ ಬರೀಬೇಕು, ಅಂದ್ರೆ ಸಿಂಪ್ಲಿಫೈ ಮಾಡಬೇಕು. ಎಲ್ಲಿವರೆಗೆ ಸಿಂಪ್ಲಿಫೈ ಮಾಡಬೇಕು? ದಟ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ -pi by 2 to +pi by 2. ಅಲ್ಲಿವರೆಗೆ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ವ್ಯಾಲ್ಯೂ ಏನಾಗಿರುತ್ತೋ ಅದನ್ನ ನೋಟ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇನಾದ್ರೂ ತಗೊಳ್ತೀರಾ ಅಂತಂದ್ರೆ ನೀವು ಈ ತರ ಬರ್ಕೊಳ್ತೀರಾ, pi - pi by 3 ಅಂತ ಬರೀತೀರಿ. ಸೊ sin pi ಅಂತಂದ್ರೆ 180 minus theta ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ sin ಪಾಸಿಟಿವ್ ಇರುತ್ತೆ, pi ದ ಫಂಕ್ಷನ್ ಚೇಂಜ್ ಆಗಲ್ಲ. ಸೊ sin pi by 3. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತ ಬರೀತೀರಾ? ಇದನ್ನ sin inverse of sin pi divided by 3 ಅಂತ. So here these two are cancelled, so that value is equal to pi by 3. What is the result for sin inverse of sin 2pi by 3? Is equal to pi by 3. ಈ ತರ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಟೇಬಲ್ ಗೊತ್ತಿರುತ್ತೆ ನಿಮಗೆ, ಡೊಮೈನ್ ಮತ್ತೆ ರೇಂಜ್ ಟೇಬಲ್ ಗೊತ್ತಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರಾಪರ್ಟಿ, the value of sin inverse of minus x is equal to minus sin inverse x. For example, here sin inverse of 1 by root 2 is equal to pi by 4. Suppose what is sin inverse of minus 1 by root 2? ಈ ತರ ಇದೆ. ಅವಾಗ ನಾವು ಅದಕ್ಕೆ ಆನ್ಸರ್ ಎಂತ ಬರೀತೀರಾ? minus sin inverse x. ಸರಿ, minus sin inverse x ಅಂತಂದ್ರೆ minus pi. ಸೊ ಇದೇ ತರ ಮತ್ತೆ ಎರಡು ಕಂಡೀಷನ್ಸ್ ಗೆ ಓಲ್ಡ್ ಸೈಡ್ ಇರುತ್ತೆ. ಇದು ಕಂಡೀಷನ್ ನಂಬರ್ 1, ಇದರ ಜೊತೆಗೆ tan ಇರುತ್ತೆ, ಅಂಡ್ ದೆನ್ ಕೊಸೆಕೆಂಟ್ ಇರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3, cos inverse of minus x is equal to pi minus cos inverse x. Once again ಇಲ್ಲಿ ಮತ್ತೆ 2 ಕಂಡೀಷನ್ಸ್ ಇರುತ್ತೆ. secant inverse of minus x is equal to pi minus secant inverse x.
Similarly, cot inverse of minus x is equal to pi minus cot inverse x. ಅಂದ್ರೆ ಸೇಮ್ ಪ್ರಾಬ್ಲಮ್ ನಿಮ್ಗೆ ಈ ತರ ಇರುತ್ತೆ. cos inverse of minus 1 by root 2 ಅಂತ ಇರುತ್ತೆ. cos inverse of minus x is equal to pi minus cos inverse of x. X is 1 by root 2. cos inverse of 1 by root 2 is nothing but pi divided by 4 ಆಗಿರುತ್ತೆ. So 4 ನ LCM ತಗೊಂಡ್ರೆ 4 pi minus pi, so 3 pi divided by 4 ಆಗುತ್ತೆ. ಆ ತರ ಬರೀತಾರೆ. ಥರ್ಡ್ ಪ್ರಾಪರ್ಟಿ once again ಅದರಲ್ಲಿ ಮತ್ತೆ 2 ಇರುತ್ತೆ. fourth one is the very important. Sin inverse x plus cos inverse x is equal to pi divided by 2. Sin inverse x plus cos inverse x is equal to pi divided by 2. So ಇಲ್ಲಿ ಈ ಪ್ರಾಪರ್ಟಿನಲ್ಲಿ ನಾವು ಒಂದು ಶಾರ್ಟ್ ಕಟ್ ಅನ್ನು ಕೂಡ ಯೂಸ್ ಮಾಡಬಹುದು. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಹೆಲ್ಪ್ ಆಗುತ್ತೆ. ಏನಪ್ಪ ಅದು ಶಾರ್ಟ್ ಕಟ್ ಅಂತಂದ್ರೆ, ದಟ್ ಈಸ್ if sin inverse x plus cos inverse x is equal to pi by 2, then suppose ನಮಗೆ ಏನಾದರೂ ಕೂಡ if ಯಾವುದಾದ್ರೂ ಒಂದು ರಿಸಲ್ಟ್ ಕೊಟ್ಟಿರ್ತಾರೆ, sin inverse of x is equal to some theta ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಹಾಗಾದ್ರೆ cos inverse x ಏನಾಗಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅವಾಗ ನಾವು ಇಲ್ಲಿ ರಿಸಲ್ಟ್ ಏನಂತ ಬರೀತೀರಾ, pi by 2 minus theta. ಅದೇ ತರ sin inverse x ಕೊಟ್ಟಿರ್ತಾರೆ, cos inverse x ಕೇಳ್ತಾರೆ, cos inverse x ಕೊಟ್ಟಿರ್ತಾರೆ, sin inverse x ಕೇಳ್ತಾರೆ, tan ಕೊಟ್ಟಿರ್ತಾರೆ, cot ಕೇಳ್ತಾರೆ, cot ಕೊಟ್ಟಿರ್ತಾರೆ, tan ಕೇಳ್ತಾರೆ, secant ಕೊಟ್ಟಿರುತ್ತೆ, cosecant ಕೇಳ್ತಾರೆ, cosecant ಕೊಟ್ಟಿರ್ತಾರೆ, secant ಕೇಳ್ತಾರೆ. ಸೊ ಈ ತರ ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಈ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡಬಹುದು. ಇಫ್ ದೇ ಆರ್ ಗಿವನ್ sin ಕೊಟ್ಟಿರ್ತಾರೆ, cos ಕೇಳ್ತಾರೆ, cos ಕೊಟ್ಟಿರ್ತಾರೆ, sin ಕೇಳ್ತಾರೆ. ಅದೇ ತರ ಮತ್ತೆ ಎರಡು ಪ್ರಾಪರ್ಟಿ ಬರುತ್ತೆ ನೋಡಿ, ಅದನ್ನು ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಫಿಫ್ತ್ ಒನ್ sin inverse of 1 by x is equal to cosec inverse x. Or in other words, sin inverse of x is equal to cosec inverse 1 by x. Once again ಮತ್ತೆ ಎರಡು ಪ್ರಾಪರ್ಟಿ ಬರುತ್ತೆ. cos inverse of 1 by x is equal to sec inverse x, tan inverse of 1 by x is equal to cot inverse x ಅಂತ ಬರುತ್ತೆ. Next sixth one tan inverse of x plus tan inverse of y is equal to tan inverse of x plus y divided by 1 minus x into x plus y divided by 1 minus x into y. Suppose we have a minus ಇದ್ರೆ ಆವಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅಂಡ್ ವಾಟ್ ಈಸ್ ದ ಕಂಡೀಷನ್ ಫಾರ್ ದಟ್ ಪ್ರಾಪರ್ಟಿ? ಸೊ ಇದಕ್ಕೆ ಕಂಡೀಷನ್ಸ್ ಏನಾಗಿರುತ್ತೆ ಅಂತಂದ್ರೆ x into y ನ ಮಲ್ಟಿಪ್ಲೈ ಮಾಡಿದಾಗ ದಟ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. x greater than 0, y greater than 0, but xy is less than 1. ಮತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆನ್ಸರ್ ಮಾಡಬೇಕಾದ್ರೆ ಇನ್ನೊಂದು ಪ್ರಾಪರ್ಟಿ ಗೊತ್ತಿರುತ್ತೆ. ಸೊ 6th ಒನ್ ಅಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡಿ ಬರೀತಾ ಇದ್ದೀನಿ. ಸೊ ಈ ತರ ಇರುತ್ತೆ, tan inverse x plus tan inverse y is equal to pi plus tan inverse of x plus y divided by 1 minus x into y. Sir, what is the condition for that one? xy is greater than 1. So difference ಏನಾಯ್ತು ಅಂದ್ರೆ ಎರಡಕ್ಕೆ ಡಿಫರೆನ್ಸ್ ಅನ್ನ ಕಂಪೇರ್ ಮಾಡ್ತೀರಾ, xy is less than 1, xy is greater than 1. pi plus ಅಂತ ಬರೀತೀರಾ, xy greater than 1 ಆಗಿದ್ರೆ ಏನು ಮಾಡ್ತೀರಾ, pi plus ಅಂತ ಬರೀತೀರಾ. ಸೊ ಅದು 6th ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಎಕ್ಸ್ಟೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 6th ಒನ್ ಮತ್ತೆ 7th ಒನ್ ಎರಡೂ ಕೂಡ ಅಲ್ಲೇ ಒಂದಿರುತ್ತೆ, ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ. ನೆಕ್ಸ್ಟ್ ಸೆವೆಂತ್ ಪ್ರಾಪರ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ಬಿಕಾಸ್ ಇದನ್ನ ತುಂಬಾ ಕಡೆ ನಿಮಗೆ ಯೂಸ್ ಮಾಡ್ತಾ ಇರ್ತೀವಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ. 2 tan inverse x can be written as in 3 ways. First one
sin inverse of 2x divided by 1 plus x square, and then second one cos inverse of 1 minus x square divided by 1 plus x square, and then last one tan inverse of 2x divided by 1 minus x square. ನೋಡಿ, ಇಲ್ಲಿ ಪ್ರಾಪರ್ಟೀಸ್ ನಲ್ಲಿ ಬರೀತಾ ಇರತಕ್ಕಂಥ ಫಾರ್ಮುಲಾಗಳು ಆಲ್ಮೋಸ್ಟ್ ಸಿಮಿಲರ್ ಟು ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಆದ್ರಿಂದ ನೀವು ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಯಾರಿಗೆ ಗೊತ್ತಿರುತ್ತೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿನೂ ಕೂಡ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಇಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿನಲ್ಲಿ ಒಂದು ಫಾರ್ಮುಲಾ ಬಂದಿರುತ್ತೆ. ದ ಫಾರ್ಮುಲಾ ಫಾರ್ sin 3 theta is equal to 3 sin theta minus 4 sin cube theta ಅಂತ ಇರುತ್ತೆ. So the same formula can be written in inverse trigonometry like that. 3 sin inverse x is equal to sin inverse of 3x minus 4x cube. ಅಷ್ಟೇ ಡಿಫರೆನ್ಸ್. x ಪ್ಲೇಸ್ ಅಲ್ಲಿ ಏನಿರುತ್ತೆ, x ಪ್ಲೇಸ್ ಅಲ್ಲಿ ನಿಮಗೆ sin theta ಇರುತ್ತೆ ಅಷ್ಟೇ. 3 sin theta minus 4 sin cube theta. ಸೊ x ಪ್ಲೇಸ್ ಅಲ್ಲಿ ನೀವು sin theta ತಗೊಳ್ತೀರಾ. sin theta ತಗೊಂಡಾಗ ಏನಾಗಿರುತ್ತೆ, ಇನ್ವರ್ಸ್ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ, 3 theta ಆಗಿರುತ್ತೆ. theta ಅಂತಂದ್ರೆ sin 3 theta, ಅದು ರಿಸಲ್ಟ್ ಆಗುತ್ತೆ. sin ನ ರೈಟ್ ಸೈಡ್ ಕಳಿಸ್ತೇವೆ, sin ಇನ್ವರ್ಸ್. ಸೊ ಈ ತರ ಇದೇ ತರ ನಿಮಗೆ cos 3 theta, tan 3 theta, cos 2 theta, sin 2 theta, tan 2 theta. ಸೊ ಇದೆಲ್ಲ ಫಾರ್ಮುಲಾಸ್ ಬರುತ್ತೆ. ಅದನ್ನ ಸಿಮಿಲರ್ ಆಗಿ ನಾವು ಒಂದನ್ನೇ ಹೇಳ್ಕೊಟ್ಟಿದ್ದೀನಿ, ಸಿಮಿಲರ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು. ನೆಕ್ಸ್ಟ್ ಇದಿಷ್ಟು ಕೂಡ ಪ್ರಾಪರ್ಟೀಸ್ ಆಗಿರುತ್ತೆ. ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಇಲ್ಲಿ ಇದಿಷ್ಟು ಕೂಡ ಸಿನಾಪ್ಸಿಸ್ ಆಗಿರುತ್ತೆ. ನೀವು ಯೂನಿವರ್ಸಿಟಿ ಟ್ರಿಗ್ನೋಮೆಟ್ರಿ ಅಲ್ಲಿ ಓದ್ತಕ್ಕಂಥ ಕಾನ್ಸೆಪ್ಟ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕೆಲವೊಂದು ರಿಸಲ್ಟ್ಸ್ಗಳು ಬಂದಿರುತ್ತೆ. ಇವಾಗ ಆಲ್ರೆಡಿ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಒಂದು ಶಾರ್ಟ್ ಕಟ್ ಮೆಥಡ್. ಅದೇ ತರ ನೋಡ್ತಾ ಹೋಗ್ತೀವಿ ಅಂತಂದ್ರೆ, ಸಪೋಸ್ ಅನದರ್ ಒಂದು ಶಾರ್ಟ್ ಕಟ್ ನ ಹೇಳಬೇಕು ಅಂತಂದ್ರೆ ಈ ತರ ಇರುತ್ತೆ. ಸೆಕೆಂಡ್ ಒನ್, ಇಫ್ sin inverse x plus sin inverse y is equal to theta, then cos inverse x plus cos inverse y is equal to pi minus theta. Sir, what is the difference between first one and the second one? ಇಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿರ್ತಾರೆ, ಮತ್ತೊಂದನ್ನ ಕೇಳ್ತಾರೆ. ಸೈನ್ ಆದ್ರೂ ಕೊಡಬಹುದು, ಕಾಸ್ ಆದ್ರೂ ಕೊಡಬಹುದು. ಸೈನ್ ಆದ್ರೂ ಕೇಳಬಹುದು, ಕಾಸ್ ಆದ್ರೂ ಕೇಳಬಹುದು. ಸೊ ಇಲ್ಲಿ ಸೈನ್ ಇನ್ ಟರ್ಮ್ಸ್ ಆಫ್ x ಮತ್ತೆ ಇನ್ ಟರ್ಮ್ಸ್ ಆಫ್ y ನಲ್ಲಿ ರಿಸಲ್ಟ್ ಕೊಟ್ಬಿಟ್ಟಿರ್ತಾರೆ. is equal to something pi by 2 ಅಂತ ಕೊಟ್ಟಿರ್ತಾರೆ. if sin inverse x plus sin inverse y is equal to pi by 2, then cos inverse x plus cos inverse y is equal to pi minus theta, that is pi minus pi by 2. what is pi minus pi by 2? pi by 2 ಅಷ್ಟೇ. ಒಂದು ಹೇಳಿದ್ದೀನ. ನೆಕ್ಸ್ಟ್ ಅದೇ ತರ ದ ಸೇಮ್ ರಿಸಲ್ಟ್ ನ ಇನ್ ಟರ್ಮ್ಸ್ ಆಫ್ tan ಅಲ್ಲಿ ಕೊಟ್ಟಿರ್ತಾರೆ. if tan inverse x plus tan inverse y is equal to theta, then ಯಾವುದಕ್ಕೆ ರೆಸಿಪ್ರೋಕಲ್, cot inverse x plus cot inverse y is equal to pi minus theta. Same, if secant inverse x plus cosecant inverse x is equal to theta, then ಇಲ್ಲಿ cosecant inverse x, secant inverse x plus secant inverse y, cosecant inverse x plus cosecant inverse y is equal to pi minus theta. ಸೊ ಆ ತರ ಯೂಸ್ ಮಾಡ್ತಾ ಇರ್ತೀರ. ಸೆಕೆಂಡ್ ಒನ್. ನೆಕ್ಸ್ಟ್ ನಂಬರ್ 3. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇದು ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ 100 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತಂದ್ರೆ 30 to 40 ಕ್ವಶನ್ಸ್ಗಳು ಇವಾಗ ನಾನು ಹೇಳ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್, ಹಾಗಾದ್ರೆ ಕಾನ್ಸೆಪ್ಟ್ ಯಾವುದು ಸರ್? ಫಸ್ಟ್, ಸಪೋಸ್ ನಮಗೆ ರಿಸಲ್ಟ್ ಈ ತರ ಇರುತ್ತೆ ಅಂತ ಅನ್ಕೋಣ. if sin inverse x plus sin inverse y
plus sin inverse z is equal to pi divided by 2. Then x into y plus y into z plus z into x is equal to ಆ ಥರ ಕೊಟ್ಟು 4 ಆಪ್ಷನ್ಸ್ಗಳನ್ನ ನಿಮಗೆ ಕೆಳಗಡೆ ಕೊಟ್ಟಿರ್ತಾರೆ. ಸೊ ನಾನು ರಿಸಲ್ಟನ್ನು ಇನ್ ಟರ್ಮ್ಸ್ ಆಫ್ ಸೈನಲ್ಲಿ ಹೇಳ್ತಾ ಇದ್ದೀನಿ. ಸೇಮ್ ರಿಸಲ್ಟ್ನ ವ್ಯಾಲ್ಯೂ ಚೇಂಜ್ ಮಾಡಿ ಕಾಸಲ್ಲಿ ಕೊಡ್ಬೋದು, ಸೇಮ್ ರಿಸಲ್ಟ್ನ ವ್ಯಾಲ್ಯೂ ಚೇಂಜ್ ಮಾಡಿ ಟ್ಯಾನಲ್ಲಿ ಕೊಡ್ಬೋದು. ಸೊ ಈ ಥರ ಪ್ರಾಬ್ಲಮ್ಗಳು ಬಂದಾಗ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ರೈಟ್ ಹ್ಯಾಂಡ್ ಸೈಡನ್ನು ಅಬ್ಸರ್ವ್ ಮಾಡಬೇಕು. ಸೊ ಇಯರ್ ರೈಟ್ ಹ್ಯಾಂಡ್ ಸೈಡಲ್ಲಿ pi by 2 ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು. ನಂಬರ್ ಆಫ್ ಟರ್ಮ್ಸ್ಗಳು ಎಷ್ಟಿರುತ್ತೆ? 1 2 3 ಟರ್ಮ್ಸ್ ಇದೆ. ಸೊ ಡಿವೈಡೆಡ್ ಬೈ 3 ಮಾಡಿ, ಅವಾಗ ಟೋಟಲ್ ರಿಸಲ್ಟ್ ಏನಾಗಿರುತ್ತೆ? ಡಿವೈಡೆಡ್ ಬೈ 3 ಮಾಡ್ಕೊಂಡ್ರೆ ಟೋಟಲ್ ರಿಸಲ್ಟ್ ಏನಾಗಿರುತ್ತೆ? pi by 2 whole divided by 3 pi by 6. So each one sin inverse of x is equal to pi by 6 ಆಗಿರುತ್ತೆ. sin inverse of y is equal to pi by 6 ಆಗಿರುತ್ತೆ. sin inverse of z is equal to pi by 6 ಆಗಿರುತ್ತೆ. Are you understood the concept? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಏನಾದರೂ ಕೊಟ್ಟಿರಲಿ ಅದನ್ನ ನೋಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. 3 ಕೊಟ್ರೆ ಡಿವೈಡೆಡ್ ಬೈ 3 ಮಾಡಿ, 2 ಕೊಟ್ರೆ ಡಿವೈಡೆಡ್ ಬೈ 2 ಮಾಡಿ. ಸೊ 3 ಟರ್ಮ್ಸ್ ಇರೋದ್ರಿಂದ ಡಿವೈಡೆಡ್ ಬೈ 3 ಮಾಡಿದ್ರೆ pi by 6 ಆಯಿತು. ಸೊ ಈಚ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು pi by 6. If sin inverse of x is equal to pi by 6, then what is x? Sin inverse of x is equal to pi by 6 ಅಂತಂದ್ರೆ sin pi by 6 ಅಲ್ಲಿ ವ್ಯಾಲ್ಯೂ ನೋಡ್ತೀರಾ. pi by 6 ಅಲ್ಲಿ ವ್ಯಾಲ್ಯೂ ನೋಡ್ತೀರಾ ಅಂತಂದ್ರೆ sin pi by 6, pi ಅಂತಂದ್ರೆ ಎಷ್ಟು? 180. 180 divided by 6 ಅಂತಂದ್ರೆ 30. So sin 30, what is the value of sin 30? Sin 30 is equal to 1 by 2. So x ವ್ಯಾಲ್ಯೂ ಏನಾಗಿರುತ್ತೆ ಹಾಗಾದ್ರೆ 1 by 2. ಇದು 1 by 2 ಆಗಿದೆ. ಆಬ್ವಿಯಸ್ಲಿ ಇದು ಕೂಡ 1 by 2 ನೇ ಆಗಿರಬೇಕು. ಯಾಕೆ ಅಂತಂದ್ರೆ ಸೇಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಈಚ್ ಒನ್ ಇಸ್ ಈಕ್ವಲ್ ಟು pi by 6 ಆಗಿದೆ. ಸೊ ಆದ್ರಿಂದ ನಾನು ಇಲ್ಲಿ ಕನ್ಕ್ಲೂಷನ್ ಏನು ಬರ್ತಾ ಇದ್ದೀನಿ? x is equal to y is equal to x is equal to y is equal to z is equal to 1 divided by 2. ಸೊ ನಮಗೆ ಇದಕ್ಕೆ ವ್ಯಾಲ್ಯೂ ಇದೆ. ಯಾವುದಕ್ಕೆ? x y z ಗೆ ವ್ಯಾಲ್ಯೂ ಗೊತ್ತಾಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನು. ಸೊ x into y 1 by 2 into 1 by 2 1 by 4 plus 1 by 2 into 1 by 2 1 by 4 plus 1 by 2 into 1 by 4 is equal to simplify ಮಾಡಿ ಕ್ಯಾಲ್ಕುಲೇಟ್. ಸೊ 4 ನ LCM ತಗೊಳ್ತೀರಾ 3 divided by 4 ಬರುತ್ತೆ. ಸೊ ದಟ್ ರಿಸಲ್ಟ್ ಇಸ್ ಈಕ್ವಲ್ ಟು 3 divided by 4 ಆಗುತ್ತೆ. ಸೊ ನಾನು ಇವಾಗ ಇಲ್ಲಿ pi by 2 ಕೊಟ್ಟು ರಿಸಲ್ಟ್ ಅನ್ನು ಹೇಳಿದ್ದೀನಿ. ಅದು ನಿಮಗೆ ಯಾವ ತರ ಬೇಕಾದರೂ ಕೊಡಬಹುದು ಅವರು ರಿಸಲ್ಟ್ ಅನ್ನ. ಸೊ ಯಾವ ತರನಾದ್ರೂ ಕೊಡಬಹುದು. ನಿಮಗೆ ಆ ಕಾನ್ಸೆಪ್ಟ್ಸ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನೀವು ಏನ್ ರಿಸಲ್ಟ್ ಕೊಟ್ಟಿದ್ರೆ ಅದನ್ನ ನೋಡ್ಕೊಂಡು ಈ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ. ಸೊ ಇದು ತುಂಬಾ ಪ್ರಾಬ್ಲಮ್ಗಳಿಗೆ ಯೂಸ್ ಆಗುತ್ತೆ. ಅಂಡ್ ದೆನ್ ಇಲ್ಲಿ ಮತ್ತೆ ಕೆಲವೊಂದು ಟ್ರಿಕ್ಸ್ ಗಳು ಬರುತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಲ್ಲಿ. ಸೊ ಅದನ್ನ ಪ್ರಾಬ್ಲಮ್ ಬಂದಾಗೇನೆ ಯಾವ ತರ ಸಾಲ್ವ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ಡಿಸ್ಕಸ್ ಮಾಡಿ.